ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಗೃಹಲಕ್ಷ್ಮಿ ಅಲ್ಲ, ಇದು ಚುನಾವಣೆ ಲಕ್ಷ್ಮಿ. 5 ತಿಂಗಳ ಗೃಹಲಕ್ಷ್ಮಿ ಹಣ ಎಲ್ಲಿ ಹೋಯ್ತು? ವಿಜಯೇಂದ್ರ ಕೇಳಿದ ಪ್ರಶ್ನೆಗೆ ಉತ್ತರಿಸುತ್ತಾ ಸರ್ಕಾರ. ನೋಡಿ, ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿಯ ಗ್ಯಾರಂಟಿ ಯೋಜನೆಗಳ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ವಾಗ್ದಾಳಿಯನ್ನ ನಡೆಸಿದ್ದು, ಗೃಹಲಕ್ಷ್ಮಿ ಯೋಜನೆಯನ್ನ ಚುನಾವಣಾ ಲಕ್ಷ್ಮಿ ಅಂತ ಕರೆದು ಟೀಕೆಯನ್ನ ಮಾಡಿದ್ದಾರೆ. ಚುನಾವಣಾ ಲಾಭಕ್ಕಾಗಿ ಗ್ಯಾರಂಟಿಯನ್ನ ಬಳಕೆ ಮಾಡಿಕೊಂಡಿದ್ದಾರೆ. ನೋಡಿ, ರಾಜ್ಯ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳನ್ನ ಚಾಲ್ತಿಗೆ ತಂತು. ಅನ್ನಭಾಗ್ಯ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಯುವ ನಿಧಿ, ಶಕ್ತಿ ಯೋಜನೆ ಸೇರಿದಂತೆ ಈ 5 ಗ್ಯಾರಂಟಿಗಳನ್ನ ರಾಜ್ಯದ ಜನತೆಗೆ ಗಿಫ್ಟ್ ಆಗಿ ನೀಡೋದ್ರ ಮುಖಾಂತರ 2023ರ ವಿಧಾನಸಭಾ ಚುನಾವಣೆಯಲ್ಲಿ 136 ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸೋದ್ರ ಮುಖಾಂತರ ಜನರಿಗೆ ಒಂದು ಕಡೆ ಗಿಫ್ಟ್ ಕೊಟ್ಟರು, ಮತ್ತೊಂದು ಕಡೆ ಬಿಜೆಪಿ ಧೂಳಿಪಟ ಆಯಿತು. ಕಾಂಗ್ರೆಸ್ ರಾಜ್ಯದಲ್ಲಿ ಲಕಲಕ ಅಂತ ದೊಡ್ಡ ಮಟ್ಟದಲ್ಲಿ ಗೆಲುವನ್ನ ಸಾಧಿಸಿತು. ಈಗ ವಿಧಾನಸಭಾ ಚುನಾವಣೆಗೂ ಮುನ್ನ ಕಾಂಗ್ರೆಸ್ ಪಕ್ಷ ಜನರಿಗೆ ಆಕಾಶವನ್ನೇ ತೋರಿಸುವಂತಹ ಭರವಸೆಗಳನ್ನ ಕೊಟ್ಟು ಅಧಿಕಾರಕ್ಕೆ ಬಂತು. ಆದ್ರೆ ಈಗ ಅಧಿಕಾರಕ್ಕೆ ಬಂದ ಮೇಲೆ ಗ್ಯಾರಂಟಿಗಳು ಅರ್ಹ ಜನರಿಗೆ ಸರಿಯಾಗಿ ತಲುಪ್ತಾ ಇಲ್ಲ. ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಸತತ 4-5 ತಿಂಗಳುಗಳ ಕಾಲ ತಡೆ ಹಿಡಿದ ಸರ್ಕಾರ ಚುನಾವಣೆ ಬಂದಾಗ ಮಾತ್ರ ಹಣ ಬಿಡುಗಡೆ ಮಾಡುವ ಮೂಲಕ ಇದನ್ನ ಕೇವಲ ಚುನಾವಣಾ ಲಾಭಕ್ಕಾಗಿ ಬಳಸ್ಕೊಳ್ತಾ ಇದೆ ಅಂತ ವಿಜಯೇಂದ್ರ ಅವರು ಆಪಾದನೆಯನ್ನು ಮಾಡಿದ್ದಾರೆ. ಇನ್ನು ಲಕ್ಷಾಂತರ ಫಲಾನುಭವಿಗಳಿಗೆ ಕೋಕ್ ನೀಡುವ ಸಂಚು. ರಾಜ್ಯ ಸರ್ಕಾರವು ಈಗ ಗಂಭೀರವಾದಂತಹ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ. ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸೋದಕ್ಕೆ ಸಾಧ್ಯ ಆಗದೆ ಸರ್ಕಾರ ಒದ್ದಾಡ್ತಿದೆ. ಈ ಆರ್ಥಿಕ ಹೊರೆ ತಪ್ಪಿಸ್ಕೊಳ್ಳೋದಕ್ಕೆ ಈಗ ಲಕ್ಷಾಂತರ ಅರ್ಹ ಫಲಾನುಭವಿಗಳನ್ನ ಯೋಜನೆಯಿಂದ ಕೈಬಿಡುವಂತಹ ದುಸ್ಸಾಹಸಕ್ಕೆ ಸರ್ಕಾರ ಕೈ ಹಾಕಿದೆ. ಇನ್ನು ಇದು ಬಡ ಮಹಿಳೆಯರಿಗೆ ಮಾಡ್ತಾ ಇರುವಂತಹ ದ್ರೋಹ ಅಂತಾನೂ ಕೂಡ ಕಿಡಿಕಾರಿದ್ದಾರೆ. ನೋಡಿ, ಅಭಿವೃದ್ಧಿ ಕುಂಠಿತ, ಆರ್ಥಿಕತೆ ಅಧೋಗತಿ ಆಗ್ತಾ ಇದೆ. ಸರ್ಕಾರ ಕೇವಲ ಗ್ಯಾರಂಟಿ ಯೋಜನೆಗಳ ಪ್ರಚಾರದಲ್ಲೇ ಕಾಲವನ್ನು ಕಳೀತಾ ಇದ್ದು ರಾಜ್ಯದ ಸಮಗ್ರ ಅಭಿವೃದ್ಧಿ ಸಂಪೂರ್ಣವಾಗಿ ಕುಂಠಿತ ಆಗಿದೆ. ಅಭಿವೃದ್ಧಿ ಕೆಲಸಗಳಿಗೆ ಹಣವಿಲ್ಲದೆ ಇದ್ದಾಗ ಜನರ ಮೇಲೆ ತೆರಿಗೆ ಹೊರೆ ಏರಿಸಲಾಗ್ತಾ ಇದೆ. ಗ್ಯಾರಂಟಿಗಳ ವೈಫಲ್ಯವನ್ನ ಮುಚ್ಚಾಕೋದಕ್ಕೆ ಸರ್ಕಾರ ದಿನಕ್ಕೊಂದು ನೆಪ ಹುಡುಕ್ತಾ ಇದೆ ಅಂತ ವಿಜಯೇಂದ್ರ ಅವರು ಇದೇ ಸಂದರ್ಭದಲ್ಲಿ ಟೀಕೆಯನ್ನು ಮಾಡ್ತಾರೆ. ಇನ್ನು ರಾಜ್ಯ ಸರ್ಕಾರ ಜಾರಿಗೆ ತಂದಿರುವಂತಹ ಗೃಹಲಕ್ಷ್ಮಿ ಅಲ್ಲ ಇದು, ಅದು ಕೇವಲ ಚುನಾವಣಾ ಲಕ್ಷ್ಮಿ ಅಂತ ಹೇಳೋದ್ರ ಮೂಲಕ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇನ್ನು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳು ಕಡ್ಡಾಯವಾಗಿ ಮತ್ತೊಮ್ಮೆ ಮರು ಅರ್ಜಿ ಸಲ್ಲಿಸಬೇಕು ಅಂತ CM DK ಶಿವಕುಮಾರ್ ಅವರು ಘೋಷಣೆ ಮಾಡಿದ್ರಲ್ಲ, ಈ ವಿಷಯಕ್ಕೂ ಕೂಡ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಏನಂತಂದ್ರೆ, ಲೋಕಸಭಾ ಚುನಾವಣೆಗಳು ಮುಗಿತಾ ಇದ್ದಂತೆ ರಾಜ್ಯ ಸರ್ಕಾರವು ನಕಲಿ ಫಲಾನುಭವಿಗಳ ನೆಪ ಒಡ್ಡಿ ಬಡವರ ಯೋಜನೆಗಳಿಗೆ ಕತ್ರಿ ಹಾಕೋದಕ್ಕೆ ವ್ಯವಸ್ಥಿತ ಸಂಚನ್ನ ರೂಪಿಸಿದೆ ಅಂತ ಅವರು ಆರೋಪ ಮಾಡಿದ್ರು. ಇನ್ನು ಚುನಾವಣಾ ಗಿಮಿಕ್ ರಾಜಕಾರಣ ನೋಡಿ, ಇದು ಲೋಕಸಭಾ ಚುನಾವಣೆ ಮುಗಿಯೋವರೆಗೂ ಮಹಿಳೆಯರ ಖಾತೆಗಳಿಗೆ ನಿಯಮಿತವಾಗಿ ಹಣವನ್ನ ಜಮೆ ಮಾಡಿ ಮತ ಸೆಳೆದ ಸರ್ಕಾರ ಈಗ ಚುನಾವಣೆ ಮುಗಿದ ತಕ್ಷಣ ನಿಯಮಗಳನ್ನ ಕಠಿಣಗೊಳಿಸ್ತಾ ಇದೆ. ಇದು ಕೇವಲ ಅಧಿಕಾರ ಹಿಡಿಯೋದಕ್ಕೆ ಮಾಡಿದ ಗಿಮಿಕ್ ಅಂತ ವಿಜಯೇಂದ್ರ ಅವರು ಇದೇ ಸಂದರ್ಭದಲ್ಲಿ ಗುಡುಗುದ್ರು. ಅಷ್ಟೇ ಅಲ್ಲದೆ ಬೊಕ್ಕಸ ಖಾಲಿಯಾಗಿದೆ, ದುಡ್ಡಿಲ್ಲ, ಖಜಾನೆ ಖಾಲಿ. ಗ್ಯಾರಂಟಿ ಯೋಜನೆಗಳ ಅಸಮರ್ಪಕ ನಿರ್ವಹಣೆಯಿಂದಾಗಿ ರಾಜ್ಯ ಸರ್ಕಾರದ ಖಜಾನೆ ಸಂಪೂರ್ಣವಾಗಿ ಖಾಲಿಯಾಗಿದೆ. ಅಭಿವೃದ್ಧಿ ಕೆಲಸಗಳಿಗೆ ಹಣವಿಲ್ಲದಂತಾಗಿದೆ. ಈಗ ಹೇಗಾದ್ರೂ ಮಾಡಿ ಗ್ಯಾರಂಟಿ ಫಲಾನುಭವಿಗಳ ಸಂಖ್ಯೆಯನ್ನ ಕಡಿತಗೊಳಿಸಿ ಹಣ ಉಳಿಸಿಕೊಳ್ಳೋದಕ್ಕೆ ಸರ್ಕಾರ ಈ ಹೊಸ ತಂತ್ರವನ್ನ ಹೂಡಿದೆ ಅಂತ ದೂರಿತು. ಇನ್ನು ಬಡ ಮಹಿಳೆಯರಿಗೆ ತೊಂದರೆ ಆಗ್ತಾ ಇದೆ. ನೋಡಿ, ಮರು ಅರ್ಜಿ ಸಲ್ಲಿಕೆ, ಬಯೋಮೆಟ್ರಿಕ್ ದೃಢೀಕರಣ ಮತ್ತು ಲೈವ್ ಫೋಟೋ ಹೆಸರಲ್ಲಿ ಗ್ರಾಮೀಣ ಭಾಗದ ಬಡ ಮಹಿಳೆಯರನ್ನ ಮತ್ತೊಮ್ಮೆ ಕಚೇರಿಗಳಿಗೆ ಅಲೆದಾಡುವಂತೆ ಮಾಡಿ ಸೌಲಭ್ಯಗಳಿಂದ ವಂಚಿತರಾಗೋದಕ್ಕೆ ಸರ್ಕಾರ ಬಿಗ್ ಶಾಕ್ ಅನ್ನ ನೀಡಿದೆ ಅಂತ ಅವರು ಆತಂಕವನ್ನ ವ್ಯಕ್ತಪಡಿಸಿದರು. ಹಾಗಾಗಿ ಇದರ ವಿರುದ್ಧ ಉಗ್ರ ಪ್ರತಿಭಟನೆಯ ಎಚ್ಚರಿಕೆಯನ್ನು ಕೂಡ ಕೊಟ್ಟರು. ಯಾವುದೇ ಕಾರಣಕ್ಕೂ ಕೂಡ ಅರ್ಹ ಬಡ ಕುಟುಂಬಗಳ ಗೃಹಲಕ್ಷ್ಮಿ ಅಥವಾ ಗೃಹ ಜ್ಯೋತಿ ಸೌಲಭ್ಯಗಳನ್ನ ಕಡಿತಗೊಳಿಸಬಾರದು. ಒಂದು ವೇಳೆ ಪರಿಶೀಲನೆ ಹೆಸರಲ್ಲಿ ಬಡವರ ಸವಲತ್ತುಗಳನ್ನ ಕಿತ್ಕೊಂಡ್ರೆ ಬಿಜೆಪಿ ರಾಜ್ಯದಾದ್ಯಂತ ಬೀದಿಗೆ ಇಳಿದು ಉಗ್ರ ಹೋರಾಟವನ್ನ ರೂಪಿಸಲಿದೆ ಅಂತ ವಿಜಯೇಂದ್ರ ರಾಜ್ಯ ಸರ್ಕಾರಕ್ಕೆ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಗೃಹಲಕ್ಷ್ಮಿ ಅಲ್ಲ, ಇದು ಚುನಾವಣಾ ಲಕ್ಷ್ಮಿ ಅಂತ ಒಂದು ಟ್ಯಾಗ್ ಲೈನ್ ಅನ್ನ ಕೊಡೋದ್ರ ಮುಖಾಂತರ, ಅಂದ್ರೆ ಏನು, 2023ರ ಚುನಾವಣಾ ಸಂದರ್ಭದಲ್ಲಿ ಗೆಲ್ಲಬೇಕು ಅನ್ನುವಂತಹ ಆಸೆ ಆಕಾಂಕ್ಷೆಯನ್ನ ಹೊತ್ಕೊಂಡು ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡಿ ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಹಾಗೆ ಶಕ್ತಿ ಯೋಜನೆಯನ್ನ ಹೆಣ್ಣು ಮಕ್ಕಳಿಗಾಗಿ ಈ ಯೋಜನೆಗಳನ್ನ ಪಣಕ್ಕಿಟ್ಟು ಮುಡಿಪಿಟ್ಟು ಈಗ ಅವರ ಹತ್ರ ಮತಗಳನ್ನ ಹಾಕ್ಸ್ಕೊಂಡು ಈಗ ಮತ್ತೆ ಕಚೇರಿಗಳಿಗೆ ಅಲಿಯುವಂತೆ ಮಾಡ್ತಿದ್ದೀರಾ. ಮತ್ತೆ ಚುನಾವಣಾ ಗಿಮಿಕ್ ಅನ್ನ ಸ್ಟಾರ್ಟ್ ಮಾಡಿದ್ದೀರಾ. ಗೃಹ ಜ್ಯೋತಿ ಹಾಗೆ ಗೃಹಲಕ್ಷ್ಮಿಗೆ ಯಾಕೆ ಮತ್ತೆ ಮರು ಅರ್ಜಿಯನ್ನ ಹಾಕಬೇಕು? ಅವರು ಹಾಕೋದಿಲ್ಲ. ಇಫ್ ಇನ್ ಕೇಸ್ ನೀವೇನಾದ್ರೂ ಹಂಗ ಮಾಡಿದ್ರೆ ನಾವು ಉಗ್ರ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಬಿಜೆಪಿ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಸೊ ಹಾಗಾದ್ರೆ ಎಲ್ಲಿಗೆ ಬಂದು ಮುಟ್ಟುತ್ತೆ ಈ ಜಟಾಪಟಿ ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗಿದೆ. ಇದಾಗುತ್ತೆ ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.